ಅದೇ ಥರ ಮಿಲ್ಕ್ ಈಸ್ ಲೆಫ್ಟ್ ಅಟ್ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ಸಮ್ಮರ್ ಏನಾಗುತ್ತೆ, ಹಾಲು ಒಡೆದೋಗುತ್ತೆ. ಆ್ಯಂಡ್ ಐರನ್ ತವಾ ಪ್ಯಾನ್ ನೇಲ್ ಈಸ್ ಲೆಫ್ಟ್ ಎಕ್ಸ್ಪೋಸ್ಡ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್. ಹೀಗೆ ಹೊರಗಡೆ ಹ್ಯೂಮಿಡ್ ಅಟ್ಮಾಸ್ಫಿಯರ್ ಏನಂದರೆ ಇದು ಮಳೆ ಬರ್ತಿರುವಾಗ ಹ್ಯೂಮಿಡಿಟಿ ಇದ್ದಾಗ ಅಂಥ ಸಂದರ್ಭದಲ್ಲಿ ಐರನ್ ನೇಲು ಅಥವಾ ಯಾವುದೇ ಒಂದು ತವಾನ ಹೊರಗಡೆ ಹಾಗೆ ಇಟ್ಟರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ ನೇಲ್ ಸಸ್ಪೆಂಡೆಡ್ ಇನ್ ದ ವಾಟರ್, ಅಂದರೆ ಒಂದು ನೀರು ಅಲ್ಲಿ ಇರುವಂತಹ ಒಂದು ಕಬ್ಬಿಣಾಂಶ ಏನಾಗುತ್ತೆ, ರಸ್ಟ್ ಹಿಡಿಯುತ್ತೆ. ಅದು ನೋಡ್ತಾ ಹೋಗೋಣ ಏನು ಅಂತಂದು. ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್, ಗ್ರೇಪ್ಸ್ ಕೂಡ ಫರ್ಮೆಂಟೆಡ್ ಆಗುತ್ತೆ. ಫುಡ್ ಈಸ್ ಕುಕ್ಡ್, ಇದು ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ವಿ ರೆಸ್ಪೈರ್, ಇವೆಲ್ಲ ಏನು ಅಂತಂದರೆ ಕೆಮಿಕಲಿ ಚೇಂಜ್ ಆಗಿರುವಂತಹ ಒಂದು ಸಿಚುವೇಶನ್. ನೋಡ್ತಾ ಹೋಗೋಣ ಮುಂದೇನಿದೆ ಅಂತ. ಇನ್ ಆಲ್ ದ ಎಬವ್ ಸಿಚುವೇಶನ್ ದ ನೇಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್ ಹ್ಯಾವ್ ಸಮ್ವಾಟ್ ಚೇಂಜ್ಡ್. ಇಲ್ಲಿ ಮೇಲೆ ನೋಡ್ತಿರುವಂತಹ ಅಂಶದಲ್ಲಿ ಏನೋ ಒಂದು ಚೇಂಜ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆಫ್ ಮ್ಯಾಟರ್. ನಾವು ಏನು ನೋಡ್ಬೋದು, ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ ಹಾಗೆ ಫಿಸಿಕಲ್ ಚೇಂಜಸ್ ಮತ್ತು ಕೆಮಿಕಲ್ ಚೇಂಜಸ್ ಆಫ್ ಮ್ಯಾಟರ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗಿದ್ವಿ. ವೆನ್ ಎವರ್ ಎ ಕೆಮಿಕಲ್ ಚೇಂಜಸ್ ಅಕ್ಕರ್, ವಿ ಕ್ಯಾನ್ ಸೇ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕ್ಸ್ ಪ್ಲೇಸ್. ಅಂದರೆ ಕೆಮಿಕಲಿ ಏನಾದರೂ ಒಂದು ಪದಾರ್ಥದಲ್ಲಿ ನಾವು ರಾಸಾಯನಿಕದಲ್ಲಿ ಚೇಂಜ್ ಆಗಿದ್ದರೆ, ವ್ಯತ್ಯಾಸ ಆಗಿದ್ದರೆ ಆವಾಗ ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ ಸಾಧ್ಯ ಆಗಿದೆ ಅಂತ. You may perhaps be wondering as to what is actually meant by a chemical reaction. ಇಂಪಾರ್ಟೆಂಟ್ ನಾವು ಏನು ನೋಡಬೇಕು ಅಂತಂದರೆ, ಮೇನ್ ಇಂಪಾರ್ಟೆಂಟ್ ನಾವು ಏನು ನೋಡ್ಬೋದು ಅಂದರೆ, ವೆನ್ ಎವರ್ ಎ ಕೆಮಿಕಲ್ ಚೇಂಜಸ್ ಅಕರ್ಸ್ ವಿ ಕ್ಯಾನ್ ಸೇ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕ್ಸ್ ಪ್ಲೇಸ್. ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ಯಾವಾಗ ಗೊತ್ತಾಗುತ್ತೆ, ಯಾವುದೇ ಒಂದು ಪದಾರ್ಥದಲ್ಲಿ ಕೆಮಿಕಲಿ ಚೇಂಜ್ ಆದಾಗ ಆವಾಗ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಈ ಪ್ಯಾರಾಗ್ರಾಫಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡ್ಬೋದು ಅಂದರೆ, ವೆನ್ ಎವರ್ ಎ ಕೆಮಿಕಲ್ ಚೇಂಜ್ ಅಕರ್ಸ್ ವಿ ಕ್ಯಾನ್ ಸೇ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕ್ಸ್ ಪ್ಲೇಸ್ ಅನ್ನೋದನ್ನು ನಾವು ಗೊತ್ತಾಗ್ತಾ ಹೋಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಒನ್ ಪಾಯಿಂಟು. ಯು ಮೇ perhaps be wondering as to what is actually meant by a chemical reaction. ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಹೌ ಡು ವಿ ಕಮ್ ಟು ನೋ ದಟ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕ್ಸ್ ಪ್ಲೇಸ್? ಯಾವಾಗ ಗೊತ್ತಾಗುತ್ತೆ ನಮಗೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ? ಲೆಟ್ ಅಸ್ ಪರ್ಫಾರ್ಮ್ ಸಮ್ ಆಕ್ಟಿವಿಟಿ ಟು ಫೈಂಡ್ ಆನ್ಸರ್ ಟು ದೀಸ್ ಕ್ವೆಶನ್ಸ್. ಈ ಮೇಲ್ಕಂಡ ಕ್ವೆಶನ್ಸ್ಗೆ ನಾವು ಈ ಆಕ್ಟಿವಿಟಿ ಮುಖಾಂತರ ನೋಡ್ತಾ ಹೋಗೋಣ. ಆಕ್ಟಿವಿಟಿ 1.1 ಏನು? ದಿಸ್ ಆಕ್ಟಿವಿಟಿ needs the teacher as assistance. It would be better if students wear suitable eyeglasses. Clean a magnesium ribbon about 3 to 4 centimeter long by rubbing it with sandpaper. Hold it with a pair of tongue. Burn it using a spirit lamp or burn and collect the ash so formed in a watch glass as shown in the figure. Burn the magnesium ribbon, keeping it away as far as possible from your eyes. What do we observe? ಈ ಆಕ್ಟಿವಿಟಿಯಲ್ಲಿ 1.1 ಆಕ್ಟಿವಿಟಿ ಈಸ್ ಬರ್ನಿಂಗ್ ಆಫ್ ಎ ಮೆಗ್ನೀಷಿಯಮ್ ರಿಬ್ಬನ್ ಇನ್ ಏರ್ ಆ್ಯಂಡ್ ಕಲೆಕ್ಷನ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಇನ್ ಎ ವಾಚ್ ಗ್ಲಾಸ್ ಅನ್ನೋ ಒಂದು ಆಕ್ಟಿವಿಟಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕ್ಲೀನ್ ಎ ಮೆಗ್ನೀಷಿಯಮ್ ರಿಬ್ಬನ್.
ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಇದೆ, ಅದನ್ನು ಕ್ಲೀನ್ ಮಾಡಿಕೊಂಡು ಎಷ್ಟು 3 to 4 ಸೆಂಟಿಮೀಟರ್ ಲಾಂಗ್ ಇರುವಂತಹ ಒಂದು ಮೆಗ್ನೀಷಿಯಂ ರಿಬ್ಬನನ್ನು ತಗೊಂಡು ಅದನ್ನು ಏನು ಮಾಡಬೇಕು, ಬರ್ನ್ ಪೇರ್ ಆಫ್ ಟಂಗ್ಸ್, ಹೋಲ್ಡ್ ಇಟ್ ಇನ್ ಎ ಪೇರ್ ಆಫ್ ಟಂಗ್, ಬರ್ನ್ ಇಟ್ ಯೂಸಿಂಗ್ ಎ ಸ್ಪಿರಿಟ್ ಲ್ಯಾಂಪ್. ಈ ಸ್ಪಿರಿಟ್ ಲ್ಯಾಂಪಿಂದ ಅದನ್ನು ಸುಡಬೇಕು. ಅವಾಗ ಏನು ಬರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕಲೆಕ್ಟ್ ಆಗುತ್ತೆ ಇಲ್ಲಿ ವಾಚ್ ಗ್ಲಾಸಲ್ಲಿ. ಅದು ಏನಾಗುತ್ತೆ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತಂದರೆ ಮೆಗ್ನೀಷಿಯಂ ರಿಬ್ಬನ್ನು ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಅದಕ್ಕೆ ನಾವು ಏನು ಹೇಳ್ಬೋದು, ಮೆಗ್ನೀಷಿಯಂ ರಿಬ್ಬನ್ನಿಂದ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಅಲ್ಲಿ ವೈಟ್ ಪೌಡರ್ ಬರ್ತಾ ಇದೆ ಇಲ್ಲಿ. ಅವಾಗ ಏನಾಗಿದೆ, ಕೆಮಿಕಲ್ ಚೇಂಜ್ ಆಗಿ ಕೆಮಿಕಲ್ ಮತ್ತು ಕೆಮಿಕಲ್ ರಿಯಾಕ್ಷನ್ನು ಆಗಿದೆ ಅಂತ ಅರ್ಥ ಆಗುತ್ತೆ. ಹೌದಾ? ಏನು ಬರ್ಬೋದು ಈ ರಿಯಾಕ್ಷನಲ್ಲಿ? ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಮೆಗ್ನೀಷಿಯಂ ರಿಬ್ಬನ್ ಬಾಂಡ್ಸ್ ವಿತ್ ಎ dazzling white flame and changes into a white powder. ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಏನಾಗಿದೆ, ವೈಟ್ ಪೌಡರ್ ಆಗಿ ಕನ್ವರ್ಟ್ ಆಗಿದೆ, ಚೇಂಜ್ ಆಗಿದೆ. ದಿಸ್ ಪೌಡರ್ ಈಸ್ ಕಾಲ್ಡ್ ಮೆಗ್ನೀಷಿಯಂ ಆಕ್ಸೈಡ್. ಆ ಪೌಡರಿಗೆ ಏನಂತ ಕರೀತಾರೆ, ಈ ಪೌಡರಿಗೆ ಏನಂತ ಕರೀತಾರೆ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರೀತಾರೆ. ಇಟ್ ಈಸ್ ಫಾರ್ಮ್ಡ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಂ ಆ್ಯಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್. ಏರಲ್ಲಿ ಆಕ್ಸಿಜನ್ ಇರೋದ್ರಿಂದ ಈ ಮೆಗ್ನೀಷಿಯಂ ರಿಬ್ಬನ್ನು ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಆಗುತ್ತೆ. ಹಾಗಾಗಿ ಈ ಎಕ್ಸಾಂಪಲ್ ಮುಖಾಂತರ ನಾವೇನು ನೋಡ್ಬೋದು ಅಂದರೆ, ಕೆಮಿಕಲ್ ರಿಯಾಕ್ಷನ್ನು ಆಗೋದು ಏನು ಅಂತಂದರೆ, whenever a chemical changes occur, we can say that chemical reaction has takes place. ಅಂದರೆ ಇಲ್ಲಿ ನಮಗೆ ಗೊತ್ತಾಯಿತು, ಕೆಮಿಕಲಿ ಚೇಂಜ್ ಆಗಿದೆ, ಮೆಗ್ನೀಷಿಯಮ್ ಇಂದ ಹಿಡ್ಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ. ಹಾಗಾಗಿ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. Activity 1.2 and activity 1.3 ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. Take a lead nitrate solution in a test. In the activity 1.2, first point is take a lead nitrate solution in a test tube. Add potassium iodide solution to this. What do we observe? ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಲೆಡ್ ನೈಟ್ರೇಟು ಯಾವುದಕ್ಕೆ ರಿಯಾಕ್ಟ್ ಆಗುತ್ತೆ, ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ನಿಗೆ ರಿಯಾಕ್ಟ್ ಆಗುತ್ತೆ. ಹಾಗಾದರೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಅಲ್ಲಿ ಲೆಡ್ ಅನ್ನೋದು ಅಯೋಡೈಡಿಗೆ ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಲೆಡ್ ಅಯೋಡೈಡ್ ಆಗುತ್ತೆ, ಹಾಗಾಗಿ ಪೊಟ್ಯಾಷಿಯಮ್ ನೈಟ್ರೇಟ್ ಆಗುತ್ತೆ. ಇದರದ್ದು ಈಕ್ವೇಷನ್ ಇಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ, ಕೆಮಿಕಲಿ ಇದರ ಸೊಲ್ಯೂಷನ್ ಕೂಡ ರಿಯಾಕ್ಟ್ ಆಗಿರೋದ್ರಿಂದ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ಹೇಳ್ಬೋದು. From this activity we can say that chemical changes has been takes place. Similarly, activity 1.3, take a few zinc granules in a conical flask or a test tube. Add dilute to hydrochloric acid or sulfuric acid to this. Do you observe anything happening around the zinc granules? Touch the conical flask or a test tube. Is there any change in its temperature? ಅಂದರೆ ಇಲ್ಲಿ ಏನು ಮಾಡಬೇಕು, ಜಿಂಕ್ ಗ್ರ್ಯಾನ್ಯೂಲ್ಸ್ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಏನಂತಂದರೆ ನಾವೇನು ಅಬ್ಸರ್ವ್ ಮಾಡ್ಬೋದು, ಏನಾಗುತ್ತೆ ಅಂದರೆ ಜಿಂಕು ತುಂಬ ರಿಯಾಕ್ಟಿವ್ ಆಗಿರೋದ್ರಿಂದ when dilute sulfuric acid is poured on the zinc granules, then zinc being more reactive than hydrogen displaces it from acid and forms zinc sulfate and hydrogen gas. ಇಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸ್ ಕೂಡ ಹೊರಗೆ ಬರುತ್ತೆ, ಹಾಗೆಯೇ ಜಿಂಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. Zn plus H2SO4 gives rise to ZnSO4 plus H2. ಇಲ್ಲಿ ಹೈಡ್ರೋಜನ್ ಗ್ಯಾಸು ಹೊರಗೆ ಬರುತ್ತೆ, ಅಂದರೆ ಇಲ್ಲಿ ಜಿಂಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಟೆಂಪರೇಚರಲ್ಲಿ
ಡಿಫ್ರೆನ್ಸ್ ನೀವು ಕಾಣ್ಬೋದು. ಫ್ರಮ್ ದಿಸ್ ಆಕ್ಟಿವಿಟಿ ವಿ ಕ್ಯಾನ್ ಸೇ ದ್ಯಾಟ್ ಎ ಕೆಮಿಕಲ್ ಚೇಂಜಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್. From the above three activity, we can say that any of the following observation helps us to determine whether a chemical reaction has taken place. Change in state, change in color, evolution of a gas, change in temperature. It is to from these characteristics or property we can see in the chemical reaction. From this property we can conclude that the chemical reaction has been taken place in the given substance. Okay, as we observe the changes around us, we can see that there is a large variety of chemical reactions taken place around us. We will study about the various type of chemical reactions and their symbolic representation in this chapter. As we observe the changes around us, we can see that there is a large variety of chemical reaction taking place around us. ಅಂದರೆ ನಾವು ಇಲ್ಲಿ ಎಲ್ಲ ನೋಡಿದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಎಲ್ಲ ಕಡೆನೂ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಅದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. Let us discuss chemical equation. Activity 1.1 can be described as when a magnesium ribbon is burnt in oxygen, it gets converted into magnesium oxide. ಅಂದರೆ ಆಕ್ಟಿವಿಟಿ 1 ಅಲ್ಲಿ ನಾವು ನೋಡಿದ್ವಿ, ಮೆಗ್ನೀಷಿಯಂ ರಿಬ್ಬನ್ನ ನಾವು ಏನು ಮಾಡಿದರೆ ಸುಟ್ಟಿದ್ರೆ ಏನಾಗುತ್ತೆ, ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಮೆಗ್ನೀಷಿಯಂ ಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಅದು ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. This description of a chemical reaction in a sentence form is quite long. ಇದನ್ನ ಈ ಥರ ಹೇಳಬೇಕು ಅಂದರೆ when a magnesium ribbon is burnt in oxygen it gets converted into magnesium oxide ಅನ್ನೋದು ಇಷ್ಟು ಲಾಂಗ್ ಆಗಿರೋದ್ರಿಂದ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಶಾರ್ಟರ್ ಫಾರ್ಮ್. ಹಾಗೆ ಇದನ್ನು ಸಿಂಪಲ್ ಫಾರ್ಮ್ ಆಗು ನಾವು ಬರಿತಾ ಹೋಗ್ಬೋದು. ಹೇಗೆ ಬರಿಬೋದು? ಬೈ ದ ಯೂಸ್ ಆಫ್ ಕೆಮಿಕಲ್ ಈಕ್ವೇಷನ್ಸ್. ಈ ಕೆಮಿಕಲ್ ಈಕ್ವೇಷನ್ಸನ್ನು ಯೂಸ್ ಮಾಡಿಕೊಂಡು, ಆ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಇದು ಈಕ್ವೇಷನ್ ಸೆಂಟೆನ್ಸಲ್ಲಿರೋದನ್ನು ನಾವು ಈಕ್ವೇಷನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ ಈಕ್ವೇಷನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ವರ್ಡ್ ಈಕ್ವೇಷನ್ ಅಂತ ಕರಿತೀವಿ ಅಥವಾ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. The word equation for the above reaction would be, ಇಲ್ಲಿ ಏನು ಬರೀತಾರೆ ಅಂದರೆ ಫಸ್ಟ್ ವರ್ಡ್ ಈಕ್ವೇಷನ್ ಬರೀತಾರೆ. ಮೆಗ್ನೀಷಿಯಮು ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಅಂದರೆ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವುದು? ಮೆಗ್ನೀಷಿಯಮು ಆಕ್ಸಿಜನ್ನು. ಇದು ಲೆಫ್ಟ್ ಸೈಡಲ್ಲಿ ಬರೀತಾರೆ. ಆ್ಯಕ್ಚುಲಿ ಯಾವಾಗಲೂ ರಿಯಾಕ್ಟೆಂಟ್ಸು ಲೆಫ್ಟ್ ಸೈಡಲ್ಲಿರುತ್ತೆ, ಪ್ರಾಡಕ್ಟ್ಸು ರೈಟ್ ಸೈಡಲ್ಲಿರುತ್ತೆ. ಇಲ್ಲಿ ರಿಯಾಕ್ಟೆಂಟ್ಸ್ ಯಾವ್ದು ಅಂದರೆ ಮೆಗ್ನೀಷಿಯಮು ಮತ್ತು ಆಕ್ಸಿಜನ್ನು ಇವೆರಡೂ ಸೇರಿಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಹಾಗಾಗಿ ರಿಸಲ್ಟ್ ಏನಿದ್ರು ರೈಟ್ ಸೈಡಲ್ಲಿ ಬರಿಬೇಕಾಗುತ್ತೆ. ಇದನ್ನು ವರ್ಡ್ ಈಕ್ವೇಷನ್ ಅಂತ ಕರೀತಾರೆ. ನೀವಿಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಈಸ್ ಬರ್ನ್ಟ್ ಇನ್ ಆಕ್ಸಿಜನ್ ಇಟ್ ಗಿವ್ಸ್ ಕನ್ವರ್ಟೆಡ್ ಇಂಟು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಇಷ್ಟು ಲಾಂಗಾಗಿ ಹೇಳೋದಕ್ಕಿಂತ ಮೆಗ್ನೀಷಿಯಮ್ಮು ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಮೆಗ್ನೀಷಿಯಂ ಆಕ್ಸೈಡ್ ಆಯಿತು ಅಂತ ಸಿಂಪಲ್ ಆಗಿ ಬರೆದು ಅರ್ಥೈಸ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. The substance that undergoes chemical changes in the reaction. The substances that undergoes chemical change in the equation 1.1. Magnesium and oxygen are the reactants. Magnesium ಮತ್ತು ಆಕ್ಸಿಜನ್ನು ಇವೆರಡು reactants ಆಗುತ್ತೆ. The new substance is magnesium oxide formed during the reaction as a ಪ್ರಾಡಕ್ಟ್. ಇದು ಏನಾಗುತ್ತೆ?
ಪ್ರಾಡಕ್ಟ್ ಆಗುತ್ತೆ. ಇದು ರಿಯಾಕ್ಟೆಂಟ್ಸ್ ಆಗುತ್ತೆ, ಇದು ಪ್ರಾಡಕ್ಟ್ ಆಗುತ್ತೆ. A word equation shows change of reactants to produce through an arrow placed between them. The reactants are written on the left hand side or LHS with a plus sign between them. Similarly, products are written on the right hand side or HS with a plus sign between them. The arrowhead points towards the product and shows the direction of the reaction. ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವಾಗಲೂ ರಿಯಾಕ್ಟೆಂಟ್ಸ್ ಬರುತ್ತೆ. ಈ ಎರಡು ರಿಯಾಕ್ಟೆಂಟ್ಸ್ ಇದ್ದರೆ ಮಧ್ಯದಲ್ಲಿ ಪ್ಲಸ್ ಮಾರ್ಕನ್ನು ನಾವು ಬರಿಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಆರೋ ಮಾರ್ಕ್ ಬರುತ್ತೆ. ಈ ಆರೋ ಮಾರ್ಕ್ ಏನು ಸೂಚನೆ ಕೊಡುತ್ತೆ ಅಂತಂದರೆ ಯಾವ ಡೈರೆಕ್ಷನಲ್ಲಿ ನಾವು ಅಂದರೆ ಮೆಗ್ನೀಷಿಯಮ್ ಆಕ್ಸಿಜನ್ನಿಗೆ ರಿಯಾಕ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ಆರೋ ಮಾರ್ಕ್ ಆಗಿ ತೋರಿಸಿ ಮೆಗ್ನೀಷಿಯಮ್ ಆಕ್ಸೈಡ್ ಆಗಿದೆ ಅಂತ ಡೈರೆಕ್ಷನನ್ನು ನಾವು ಅಂದರೆ ಡೈರೆಕ್ಷನನ್ನು ಈ ಆರೋ ಮಾರ್ಕ್ ಹೇಳುತ್ತೆ. ಹಾಗಾಗಿ ಪ್ರಾಡಕ್ಟಲ್ಲೂ ಕೂಡ ಮೆಗ್ನೀಷಿಯಮ್ ಆಕ್ಸೈಡ್ ಪ್ಲಸ್ ಡ್ಯಾಶ್ ಅಂದರೆ ಪ್ಲಸ್ ಬೇರೆ ಈ ಇಕ್ವೇಷನಲ್ಲಿ ಇಲ್ಲ, ಬಟ್ ನೆಕ್ಸ್ಟ್ ಇಕ್ವೇಷನಲ್ಲಿ ಇಲ್ಲಿ ಮೇಲ್ಗಡೆ ನೋಡಿರೋ ಹಾಗೆ ಮೇಲ್ಗಡೆ ಬರೋ ಹಾಗೆ ಪ್ಲಸ್ ಈಕ್ವೇಷನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಮುಂದೆ ಈಕ್ವೇಷನ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಲೆಡ್ ನೈಟ್ರೇಟು ಮತ್ತು ಲೆಡ್ ಅಯೋಡಿನ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟಲ್ಲಿ ನಾವು ನೋಡಿದ್ವಲ್ಲ, ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಪ್ಲಸ್ ಈಸ್ ರೈಟಿಂಗ್ ಎ ಕೆಮಿಕಲ್ ಈಕ್ವೇಷನ್. ಈಸ್ ದೇರ್ ಎನಿ ಅದರ್ ಶಾರ್ಟರ್ ವೇ ಫಾರ್ ರೆಪ್ರೆಸೆಂಟಿಂಗ್ ಕೆಮಿಕಲ್ ಈಕ್ವೇಷನ್? ಬೇರೆ ವರ್ಡ್ ಈಕ್ವೇಷನ್ಗಿಂತ ಬೇರೆ ಯಾವ್ದಾದ್ರು ಈಸಿ ಮೆಥಡ್ ಇದೆನಾ ಅಂತ ಕೇಳಿದ್ರೆ, ಕೆಮಿಕಲ್ ಈಕ್ವೇಷನಿಗೆ ಈಸಿ ಮೆಥಡು ಸಿಂಬಾಲಿಕಲ್ ಮೆಥಡಲ್ಲಿ ಬರೆಯೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಎ ಕೆಮಿಕಲ್ ಈಕ್ವೇಷನ್ ರೆಪ್ರೆಸೆಂಟೆಡ್ ಎ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ಈಕ್ವೇಷನ್ ಏನು ಮಾಡುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಫ್ ಯು ರೀಕಾಲ್ ಫಾರ್ಮುಲೆ ಆಫ್ ಮೆಗ್ನೀಷಿಯಮ್ oxygen and magnesium oxide, the above word equation can be written as. ಇಲ್ಲಿ ಏನು ಅಂತಂದರೆ ನಾವು ಸಿಂಬಾಲಿಕಲಿ ಬರಿತಾ ಹೋದರೆ, ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋದರೆ ಅತಿ ಸುಲಭವಾಗಿ ನಾವು ಅದನ್ನು ಈಕ್ವೇಷನ್ನ ಅರ್ಥೈಸ್ಕೊಳ್ಬೋದು. ಇಲ್ಲಿ ಮೆಗ್ನೀಷಿಯಮ್ ಅಂತಂದರೆ ಸಿಂಬಾಲಿಕ್ ಫಾರ್ಮ್ ಆಫ್ ಮೆಗ್ನೀಷಿಯಮ್ ಇಸ್ Mg. We can represent magnesium as Mg plus oxygen O2 gives rise to magnesium oxide. Count and compare the number of atoms of each element on the LHS and RHS of the arrow. Is the number of atoms of each element the same on the both sides? If yes, then the equation is balanced. If not, then equation is unbalanced, because the mass is not the same on both sides of the equation. Such a chemical equation is a Galton equation for a reaction. Equation 1.2 is a Galton chemical equation for the burning of magnesium in air. ಇಲ್ಲಿ ಏನು ನೋಡ್ಬೋದು ಅಂತಂದರೆ ಇಲ್ಲಿ ಇದನ್ನು ಕೆಮಿಕಲ್ ರಿಯಾಕ್ಷನ್ನ ಆರ್ ಕೆಮಿಕಲ್ ಫಾರ್ಮುಲಾಸನ್ನು ನಾವು ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ನ ಬರಿಬೇಕಾದ್ರೆ ಇಲ್ಲಿ ನಾವು ಆಟಮ್ಸನ್ನು ನೋಡ್ತಾ ಹೋಗಬೇಕು. ಇದು ಈ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಈಚ್ ಆಟಮ್ನು ಸೇಮ್ ಇದೆನಾ ಅಂತ ನೋಡಬೇಕು. ಅಂದರೆ LHS ಶುಡ್ ಬಿ ಈಕ್ವಲ್ ಟು RHS. ಇಫ್ ನಾಟ್ ಅದೇನು ಸ್ಕೆಲ್ಟನ್ ಈಕ್ವೇಷನ್ ಆಗುತ್ತೆ. ಆಗಿಲ್ಲ ಅಂದರೆ ಮಾತ್ರ ಸ್ಕೆಲ್ಟನ್ ಈಕ್ವೇಷನ್ ಅಂತ ಆಗುತ್ತೆ. ಆಗಿದ್ದರೆ ಅದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಿ ಆಗುತ್ತೆ.